ಓಂ ಜನ್ಮಾದ್ಯಸ್ಯ ಯಥಾ ವಿನಿಮಯೋ ಯತ್ರ ತ್ರಿಸರ್ಗೋ ಮೃಷಾ ಸ್ವೇನ ಸದಾ ನಿರಸ್ತಕುಹಕಂ ಸತ್ಯಂ ಪರಂ ಧೀಮಹಿ ಯಂ ಪ್ರವ್ರಜಂತಮನುಪೇತಮಪೇತಕೃತ್ಯಂ ವಿಪರ್ಯೋ ವಿರಹಕಾತರ ಆಜುಹಾವ ಪುತ್ರೇತಿತಮಯತಯಾ ತರವೋಪಿ ನೇದುಃ तं ಸರ್ವಭೂತಹೃದಯಂ ಮುನಿಮಾನತೋಸ್ಮಿ ನಾರಾಯಣಂ ನಮಸ್ಕೃತ್ಯ ನರಂ ಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತತೋ ಜಯಮುದೀರಯೇ ಸ್ವಸ್ತ್ಯಸ್ತು ಸತಾಂ ಹರಿ ಓಂ. ಪ್ರಹ್ಲಾದನ ಸ್ತುತಿಯ ಸಾಲುಗಳಲ್ಲಿ ನಾವು ಭಗವಂತನ ಲೀಲೆಗಳ ಕುರಿತಾದ ಅವನ ಕಾರ್ಯಭಾರಗಳ ಕುರಿತಾದ ಅನೇಕ ಸಂಗತಿಗಳನ್ನು ನಾವು ನೋಡ್ತಾ ಬಂದೆವು. ಜಗತ್ತಿನಲ್ಲಿ ಎಲ್ಲವೂ ಅವನ ಅಧೀನದಲ್ಲಿದೆ. ಅವನಿಂದಾಗಿಯೇ ಈ ಎಲ್ಲ ಕಾರ್ಯಭಾರಗಳು ನಡೀತಾವೆ. ಉಳಿದ ದೇವತೆಗಳು ಕೂಡ ತಮ್ಮ ಚಟುವಟಿಕೆಗಳನ್ನು ನಡೆಸುವುದು, ಅದರಿಂದ ಕಾರ್ಯೋತ್ಪತ್ತಿ ಮಾಡುವುದು ಅಥವಾ ಪರಿಣಾಮ ಉಂಟು ಮಾಡುವುದು ಅದು ಅವನ ಸಹಜವಾದ ಲಕ್ಷಣ ಅನ್ನೋದನ್ನ ತಿಳಿಸಿ, ಮಾಯಾಮನಸೃಜತಿ ಕರ್ಮಮಯಂ ಬಲೀಯಃ ಕಾಲೇನ ಚೋದಿತ ಗುಣಾನುಮತೇನ ಪುಂಸ ಛಂದೋಮಯಂ ಯತಜಯಾರ್ಪಿತ ಷೋಡಶಾ ಸಂಸಾರಕೋಟಿತರೇತ್ವದನ್ಯಃ. ಸತ್ವಾದಿ ಗುಣಗಳಿಂದ ತುಂಬಿರುವಂತಹ ಪ್ರಕೃತಿ ಜೀವನಿಗೆ ಪುಣ್ಯ ಪಾಪಗಳಿಗೆ ಕಾರಣವಾದ ಕರ್ಮಗಳನ್ನ ಸಂಕಲ್ಪ ವಿಕಲ್ಪಾತ್ಮಕವಾಗಿ ನಿರಂತರ ನಡೆಸ್ತಾ ಹೋಗುತ್ತೆ. ಈ ರೀತಿ ಮನ ಏವ ಮನುಷ್ಯಾಣಾಂ ಕಾರಣಂ ಬಂಧ ಮೋಕ್ಷಯೋಹೋ ಅಂತ ಹೇಳಿದಂತೆ ಸಂಸಾರ ಚಕ್ರಕ್ಕೆ ಕಾರಣವಾಗುವಂಥದ್ದು ಈ ಶುದ್ಧವಾದ ಮನಸ್ಸು. ಅದು ಚಕ್ರದಲ್ಲಿ ಬಿದ್ದಿದೆ ಈಗಾಗ್ಲೇ. ಆ ಬಿದ್ದ ಮನಸ್ಸನ್ನ ಎತ್ತಬೇಕಾದವನು ಕೋ ಅತಿತರೇತ್ವದನ್ಯ, ನಿನ್ನ ಹೊರತು ಈ ಚಕ್ರದಿಂದ ಹೊರತರುವವರು ಯಾರಿದ್ದಾರೆ? ಸತ್ವಂ ಹಿ ನಿತ್ಯ ವಿಜಿತಾತ್ಮ ಗುಣಸ್ವಧಾಮ್ನ ಕಾಲೋ ವಶೀಕೃತ ವಿಸೃಜ್ಯ ವಿಸರ್ಗ ಶಕ್ತಿ ಚಕ್ರೇ ತಮಜಯೇಶ್ವರ ಷೋಡಶಾರೇ ನಿಷ್ಪಿಡ್ಯಮಾನಮುಪಕರ್ಷ ವಿಭೋ ಪ್ರಪನ್ನಂ. ನಿನ್ನ ಸಹಜವಾದ ಸ್ವ ಸಾಮರ್ಥ್ಯದಿಂದ ನಿನಗೆ ಶರೀರದ ಧರ್ಮವೂ ಇಲ್ಲ, ಜೀವ ಧರ್ಮವೂ ಇಲ್ಲ. ಅಂದ್ರೆ ಬೆಳೆಯುವುದು, ವಯಸ್ಸಾಗುವುದು, ಆಮೇಲೆ ಹಲ್ಲು ಬಿದ್ದೋಗುದು, ಆಮೇಲೆ ಬೊಚ್ಚು ಬಾಯಲ್ಲಿ ನಗುದು, ಆಮೇಲೆ ಕಣ್ ಕಾಣದೆ ಕನ್ನಡಕ ಚಾಳೀಸು ಅಂತ 40 ತಕ್ಷಣ ಒಂದು ಹಾಕೊಂಡು ಓಡಾಡುದು, ಇಂಥ ಶರೀರ ಧರ್ಮ ನಿನಗಿಲ್ಲ. ಅಷ್ಟೇ ಅಲ್ಲ, ವಿಜಿತಾತ್ಮ ಗುಣ ಸ್ವಧಾಮ್ನ, ನಿತ್ಯ ವಿಜಿತಾತ್ಮ ಅಂತಂದ್ರೆ ಜೀವ ಧರ್ಮಗಳು ಕೂಡ ನಿನಗಿಲ್ಲ. ಜೀವಕ್ಕೆ ಎಷ್ಟು ಪ್ರಯತ್ನ ಪಟ್ಟರು ಅದರ ಅರ್ಹತೆಗೆ ತಕ್ಕಷ್ಟು ಅದು ತನ್ನ ಪಾತ್ರೆಯಲ್ಲಿ ಆನಂದವನ್ನ ತುಂಬಿಸಿಕೊಳ್ಬಹುದು ಹೊರತು ಅದಕ್ಕಿಂತ ಹೆಚ್ಚಿನದ್ದನ್ನಾಗುವಾಗ ಅದಕ್ಕೊಂದು ಚೌಕಟ್ಟು ಬರುತ್ತೆ. ಅದರ ಯೋಗ್ಯತೆಯಲ್ಲಿ ಜ್ಞಾನ ಇಷ್ಟು ಅಂತಿರುತ್ತೆ, ಅದರ ಯೋಗ್ಯತೆಯಲ್ಲಿ ಆನಂದ ಇಷ್ಟು ಅಂತಿರುತ್ತೆ, ಅದರ ಪಾತ್ರೆಯಲ್ಲಿ ಭಕ್ತಿ ಇಷ್ಟು ಅಂತಿರುತ್ತೆ. ಅದಕ್ಕಿಂತ ಹೆಚ್ಚಿನದನ್ನ ಹಾಕಿದ್ರು ಅದು ಕೊಚ್ಚಿ ಹೋಗುತ್ತೆ, ಕೆಳಗೆ ಜಾರಿ ಹೋಗುತ್ತೆ. ಅದನ್ನು ತುಂಬಿಸ್ಕೊಳ್ಳಿಕ್ಕೆ ಅದಕ್ಕಾಗಲ್ಲ, ಅದನ್ನು ಹೊರುವ ಶಕ್ತಿ ಇಲ್ಲ. ಇಂತಹ ಜೀವಧರ್ಮ ಮತ್ತು ಶರೀರ ಧರ್ಮಗಳನ್ನ ನೀನು ಮೀರಿ ನಿಂತವನು. ನಿನಗೆ ಈ ಶರೀರ ಧರ್ಮ ಜೀವ ಧರ್ಮಗಳಿಲ್ಲ. ನೀನ್ ಎಂಥವನು ಅಂತಂದ್ರೆ ನೀನು ಸರ್ವಜ್ಞ, ಎಲ್ಲವನ್ನು ತಿಳಿದವನು. ಸೃಷ್ಟಿಯನ್ನ ಮಾಡ್ಲಿಕ್ಕೆ ಬೇಕಿರುವ ಎಲ್ಲಾ ಸರ್ಜನ ಶಕ್ತಿಯನ್ನ ಹೊಂದಿದವನು. ಬ್ರಹ್ಮಾದಿ ದೇವತೆಗಳಿಗೆ ಏನೇನು ಶಕ್ತಿ ಇದೆ ಆ ಶಕ್ತಿ ಎಲ್ಲವೂ ನಿನ್ನ ಅಧೀನ. ಈ ವಿಸರ್ಗ ಶಕ್ತಿ ಏನಿದೆ, ವಶೀಕೃತ ವಿಸೃಜ್ಯ ವಿಸರ್ಗ ಶಕ್ತಿ, ಎಲ್ಲ ವಿಸರ್ಗ ಶಕ್ತಿ ಅಂದ್ರೆ ಸೃಷ್ಟಿಸುವ ಶಕ್ತಿ, ಅದು ನಿನ್ನ ವಶದಲ್ಲಿದೆ. ಅವನಲ್ಲಿ ಕೆಲಸ ಮಾಡುವುದು ನೀನೆ, ಅದು ನಿನ್ನ ಅಧೀನವಾಗಿ ಆ ಕಾರ್ಯ ನಡೆಯುತ್ತೆ. ಏ ಪ್ರಭೋ, ಹೇ ವಿಭೋ, ನೀನು ಸರ್ವೇಶ, ಎಲ್ಲವನ್ನು ತುಂಬಿಕೊಂಡವ, ಎಲ್ಲದರ ಒಡೆತನವನ್ನು ಹೊಂದಿದವ. ನಿನ್ನನ್ನ ಪ್ರಪನ್ನಂ ಉಪಕರ್ಷ, ನಿನ್ನನ್ನ ಶರಣು ಬಂದಿದ್ದೇನೆ.
ನಿನಗೆ ನನ್ನ ತಲೆಯನ್ನ ಒಪ್ಪಿಸಿದ್ದೇನೆ. ಪ್ರಕೃತಿಯಲ್ಲಿರುವಂತಹ 16 ಅರಗಳ ಏನು ಚಕ್ರ ಇದೆ, ಹಿಂದೆ ಹೇಳಿದ್ರು. ಮುಖ್ಯವಾಗಿ 10 ಇಂದ್ರಿಯಗಳು, ಪಂಚ ಪ್ರಾಣಗಳು ಮತ್ತು ಮನಸ್ಸು. ಈ 16 ಚಕ್ರಗಳಿಂದ ಕೂಡಿದಂತಹ ಸಂಸಾರದ ವ್ಯವಸ್ಥೆ ಏನಿದೆ, ಇದರಲ್ಲಿ ನಾನು ನಿಷ್ಪೀಡ್ಯಮಾನಂ, ಅಪ್ಪಚ್ಚಿಯಾಗಿ ಬಿಟ್ಟಿದ್ದೇನೆ, ಪುಡಿಗಟ್ಟಿ ಹೋಗಿದ್ದೇನೆ. ಒದ್ದಾಡ್ತಾ ನಲುಗಿ ಕರಗಿ ಕೊರಗಿ ಹೊರಗಿ ಸೊರಗಿ ನಲುಗಿ ಬಗ್ಗಿ ತಗ್ಗಿ ಸುಗ್ಗಿ ಎಂದು ಸಿಕ್ಕಿಲ್ಲ ಅಷ್ಟೆ, ಎಲ್ಲ ಆಗೋಗಿದೆ, ಇನ್ನೇನು ಬಾಕಿ ಇಲ್ಲ. ಇದರಿಂದ ನಿಷ್ಪೀಡ್ಯಮಾನ ಮಾಂ ಉಪಕರ್ಷ, ಮೇಲಕ್ಕೆತ್ತು, ಈ ಸಂಸಾರದ ತಾಪತ್ರಯದಿಂದ ನನ್ನನ್ನು ಪಾರು ಮಾಡು, ನಿನ್ನ ಬಳೆಗೆ ಅದು ಎಷ್ಟು ಚೆನ್ನಾಗಿದೆ ಅಂದ್ರೆ, ಉಪಕರ್ಷ ಅಂದ್ರೆ ಉಪರಿಕರ್ಷ. ಯಾಕೆಂದ್ರೆ ಈ ಭೂಮಿ ಕೆಳಕ್ಕೆ ಕರ್ಷತಿ ಅಪನಯತಿ, ನನ್ನನ್ನು ಉಪನಯನ ಮಾಡು. ನನಗೆ ಉಪನಯನ ಅಂದ್ರೆ ಅದು, ಉಪನಯನ ಅಂದ್ರೆ ಬರೀ ಯಜ್ಞೋಪವೀತ ಹಾಕೊಂಡು ಮೂಗು ಮುಚ್ಕೊಂಡು ಕೂತ್ಕೊಳ್ಳೋದಲ್ಲ. ಉಪನಯನ ಅಂತಂದ್ರೆ ಮೇಲಕ್ಕೆ ಹತ್ತುವ ಪ್ರಯತ್ನದಲ್ಲಿ ನನ್ನ ಅಧ್ಯಯನ, ನಿನ್ನ ಅನುಷ್ಠಾನ, ನನ್ನ ಉಳಿದ ಯಾವುದೇ ಕಾರ್ಯಭಾರಗಳಿವೆ ಅಧ್ಯಯನಾದಿಗಳಿಗೆ ಸಂಬಂಧಪಟ್ಟದ್ದು, ಅದೆಲ್ಲವೂ ಉಪಕರ್ಷ, ಮೇಲಕ್ಕೆ ಏರುವಂತೆ ಮಾಡು, ನೀನೇ ಮಾಡ್ಬೇಕು. ಮಗು ಅಳ್ತಾ ಕೂತಿರುತ್ತೆ ಮೆಟ್ಲತ್ರ, ಅಮ್ಮನೇ ಕೆಳಗಿಳಿದು ಬಂದು ಎತ್ಕೊಂಡು ಹೋಗ್ಬೇಕು ಹೊರತು, ಇಲ್ಲ ಅಂದ್ರೆ ಆ ಮಗು ಅಳ್ಳದೆ ಅಲ್ಲೇ ಓಡಾಡ್ತಾ ಇದೆ ಅಂದ್ರೆ ಅಮ್ಮ ಬರುದೇ ಇಲ್ಲ ಕೆಳಗೆ. ಹೇಗೂ ಆರಾಮಾಗಿದೆಯಲ್ಲ, ಸ್ವಲ್ಪ ಹೊತ್ತು ಫ್ರೀ ಆಗಿರೋಣ ಅಂತ ಅಮ್ಮ ಅಲ್ಲೇ ಓಡಾಡ್ತಿರ್ತಾಳ ಮೇಲೆ. ಅದು ಹತ್ತು ಮೆಟ್ಲತ್ರ ಬಂದು 2 ಸಲ ಮೇಲ್ ಹತ್ತಿ ಬಿದ್ದು ಬೋರ್ ಬಂದು ಪ್ಯಾಂತ ಉದ್ದ ರಾಗ ಹಿನ್ನೆಲೆ ಗಾಯನ ಎಲ್ಲ ತೆಗೆದ ಮೇಲೆ ಅಮ್ಮ ಕೆಳಗ್ ಬರ್ತಾಳೆ. ಬಂದು ಮುದ್ದು ಮಾಡಿ ಹಣೆಗೆ ಬೋರ್ ಬಂದದ್ದನ್ನೆಲ್ಲ ಇನ್ನಷ್ಟು ತಿಕ್ಕಿ ಎತ್ಕೊಂಡು ಹೋಗ್ತಾಳೆ ಮೇಲೆ. ಅಂದ್ರೆ ಎತ್ಕೊಂಡು ಹೋಗ್ಬೇಕು ಅಂತಂದ್ರೆ ಕೇಳ್ಬೇಕು, ಎತ್ಕೊಂಡು ಹೋಗು ಅಂತ ಕೇಳ್ಬೇಕು. ಅದನ್ನೇ ಪ್ರಹ್ಲಾದ ಕೇಳ್ಕೊಳ್ತಾನೆ, ಉಪಕರ್ಷ, ಮೇಲಕ್ಕೆ ಎತ್ಕೊಂಡು ಹೋಗಪ್ಪ, ನಂಗೆ ಸಾಕಾಗಿದೆ ಇಲ್ಲಿ, ಈ ಈ ಜಂಜಾಟ ಏನಿದೆ, ಈ ಒದ್ದಾಟ ಏನಿದೆ, ಇದನ್ನ ಅನುಭವಿಸ್ಲಿಕ್ಕೆ ನನ್ನ ಹತ್ರ ಶಕ್ತಿ ಇಲ್ಲ. ನಿನ್ನ ರೂಪ ನನಗೆ ಭಯ ಆಗ್ಲಿಲ್ಲ, ಈ ಸಂಸಾರನೇ ನನಗೆ ಭಯ ಆಗ್ತಾ ಇರೋದು. ನಿನ್ನ ಈ ಅತ್ಯಂತ ಭಯಾನಕ ಅಂತ ಹೆದರುಗಿ ಶತ್ರುಗಳೆಲ್ಲ ಎದೆ ಒಡೆದು ನಿನ್ನ ನೋಡಿದೊಡನೆ ಸತ್ತೋದವರಿಗೆಲ್ಲ ಅದ್ ಏನಕ್ ಭಯ ಆಯ್ತೋ ನನಗಂತೂ ಗೊತ್ತಾಗ್ಲಿಲ್ಲ. ನನಗೆ ನಿಜವಾಗಿ ನಿನ್ನ ಭಯ ಆಗ್ಲೇ ಇಲ್ಲ. ದೃಷ್ಟಾಮಯ ದಿವಿ ವಿಭೋಖಿಲ ಧಿಷ್ಣ್ಯಪಾನಾಂ ಆಯುಶ್ರಿಯೋ ವಿಭವ ಇಚ್ಛತಿ ಯಾಂಜಯೋಯಂ ಜನೋಯಂ ಯೇಸ್ಮತ್ಪಿತು ಕುಪಿತಹಾಸ ವಿಜೃಂಭಿತ ಭ್ರೂ ವಿಸ್ಫೂರ್ಜಿತೇನ ನುಲಿತಾಃ ಸತು ತೇವಿರಸ್ತಃ. ಎಲೈ ಸಮರ್ಥನೆ, ವಿಭೋ, ವಿಭೋ ಅಂದ್ರೆ ವಿವಿಧ ರೀತಿಯಿಂದ ಬಂದವನು, ವಿವಿಧಂ ಭವತಿ, ಹಲವು ರೀತಿಯ ಭಾವಗಳನ್ನ ತೊಟ್ಟವನು, ಹಲವು ರೀತಿಯಲ್ಲಿ ಭೂಮಿಗಾಗಿ ಬಂದವನು, ವಿಚಿತ್ರವಾಗಿ ಬಂದವನು. ಈಗ ವಿಭೋ ಅಂತ ನರಸಿಂಹನಿಗೆ ಸರಿಯಾದ ಹೆಸರು. ಹೇ ವಿಭೋ, ವಿಚಿತ್ರವಾಗಿ ಬಂದವನೇ, ಇದನ್ನ ಅರ್ಥ ಮಾಡಿಕೊಳ್ಳಿಕ್ಕೆ ಬಹಳ ಹೊತ್ತು ಬೇಕು. ಅದು ಹೇಗೆ, ಯಾರು ಆಪರೇಷನ್ ಮಾಡಿ ಮನುಷ್ಯನ ಕುತ್ತಿಗೆಗೆ ಈ ಸಿಂಹದ ಮೋರೆಯನ್ನು ಜೋಡಿಸಿದ್ದು? ಇಲ್ಲಿ ತನಕ ಅಂತ ಆಸ್ಪತ್ರೆಯನ್ನೆಲ್ಲೂ ನೋಡಿರ್ಲಿಲ್ಲ. ಇದು ಅವನದ್ದೇ ಸ್ಪೆಷಲ್ ನರಸಿಂಗ ಹೋಮ, ನರ್ಸಿಂಗ್ ಹೋಮ್. ಇದು ಎಲ್ಲಿಂದ ಸೃಷ್ಟಿಯಾಗಿದೆ ಇಂಥದ್ದೊಂದು ಗೊತ್ತಿಲ್ಲ. ಆದ್ರೆ ಆ ವೈಭವವನ್ನು ಮಾತ್ರ ಕಾಣುವುದಕ್ಕೆ ಕಣ್ಣೆರಡು ಸಾಲದು. ಆ ಕರಾಳ ನೇತ್ರನಾಗಿ 3 ಕಂಗಳಿಂದ ಜಗತ್ತನ್ನ ತನ್ನೆಡೆಗೆ ಸೆಳೆಯಬಲ್ಲ, ಜನರು ಬಯಸುವಂತಹ ದೀರ್ಘಾಯುಷ್ಯ, ವೈಭವ, ಸಂಪತ್ತು ಇತ್ಯಾದಿಗಳೆಲ್ಲ ದೇವತೆಗಳಲ್ಲಿ ಕಂಡದ್ದು ಅದು ನಿನ್ನಿಂದಲೇ. ಯಾಕಂದ್ರೆ ಅವ್ರು ಮರಳಿ ಈಗ ಸಂಪತ್ತನ್ನ ಪಡೆದು ತಮ್ಮ ಅನುಗ್ರಹ ಭಾಷಣದಲ್ಲಿ ಎಲ್ಲರೂ ಹೇಳಿದ್ರು, ಅವರವರ ಪ್ರಾರ್ಥನಾ ಶ್ಲೋಕಗಳಲ್ಲಿ, ನಮಗೆ ಹೀಗಾಯ್ತು ಹೀಗಾಯ್ತು, ಇದರಿಂದ ನೀನೇ ನಮ್ಮನ್ನ ರಕ್ಷಿಸಿದ್ದು ಅಂತ ಅವರೆಲ್ಲ ಈಗ್ಲೇ ವಿಭೋ ಅಖಿಲ ಧಿಷ್ಣ್ಯಪಾನ, ಅಖಿಲ ಧಿಷ್ಣ್ಯಪ ಅಂತಂದ್ರೆ ಸ್ವರ್ಗಾದಿ ಅಕ್ಕಪಕ್ಕದ ಎಲ್ಲ ಲೋಕಗಳ ಪಾಲಕರಾದಂತಹ ಲೋಕಪಾಲಕರೆಲ್ಲರೂ ಕೂಡ ದೃಷ್ಟ, ನಿನ್ನಿಂದ ಅಂದ್ರೆ ನೀನು ಅವರನ್ನ
ಕಣ್ಣಿಗೆ ಕಂಡು ಉದ್ಧರಿಸಿದ್ದಿ. ಅವರ ಆಯುಷ್ಯ, ಶ್ರೀಹಿ, ವಿಭವ ಏನೇನಿದೆ ಅದೆಲ್ಲವೂ ಕೂಡ ನಿನ್ನಿಂದಲೇ ಬಂದದ್ದು. ನಿನ್ನಿಂದಲೇ ಯಾನ್ ಹೊಂದುತ್ತಾ ಅಯಂ ಜನಃ. ನೋಡಿ, ಇದನ್ನ ನಾನು ಕಣ್ಣಾರೆ ನೋಡ್ತಾ ಇದ್ದೇನೆ. ಎಲ್ಲ ದೇವತೆಗಳು ನಿನ್ನನ್ನು ಬಂದು ಹೊಗಳಿದ್ದು, ಸ್ತುತಿಸಿದ್ದು ಎಲ್ಲವನ್ನು ನಾನು ನೋಡ್ತಾ ಇದ್ದೇನೆ. ನನ್ನ ಒಂದು ಅಪೇಕ್ಷೆ ಏನು ಅಂತಂದ್ರೆ, ನಮ್ಮ ತಂದೆ ಸಿಕ್ಕಾಪಟ್ಟೆ ಕೋಪದಿಂದ ವಿಕಟಾಟ್ಟಹಾಸವನ್ನ ಗೈತಾ ಅವನು ಈ ಜಗತ್ತಿನ ಮೇಲೆ ಕೆಟ್ಟ ದೃಷ್ಟಿ ಬೀರಿ ಎಷ್ಟೋ ವಸ್ತುಗಳನ್ನೆಲ್ಲ ಕ್ಷಣ ಮಾತ್ರದಲ್ಲಿ ನಾಶ ಮಾಡಿದ್ದ. ಅಂಥ ಧೈರ್ಯವಂತನಾದ ನಮ್ಮಪ್ಪನ ವೈಭವವು ಕೂಡ ನಿಲ್ಲೇ ಇಲ್ಲ. ಅದು ಸುಟ್ಟೋಯ್ತು. ನೀನ್ ಕೊಟ್ರೆ ಉಳಿಯತ್ತೆ, ಇನ್ಯಾರ್ ಪಡ್ಕೊಂಡ್ರು ಕೂಡ ಅದು ಕಳಿಯತ್ತೆ. ಅವನು ತಾನೇ ಪಡ್ಕೊಂಡದ, ನೀನ್ ಕೊಟ್ಟದ್ದಲ್ಲ. ಲೋಕಪಾಲಕರೆಲ್ಲ ಅವನ ವೈಭವಕ್ಕೆ ತತ್ತರಿಸಿ ಹೋಗ್ತಾ ಇದ್ರು. ಆದ್ರೆ ಅವರು ಈಗ ಎತ್ತರಿಸಿ ನಿಂತಿದ್ದಾರೆ ನಿನ್ನಿಂದಾಗಿ. ಅವನು ನಾನೇ ಎತ್ತರ ಅಂತ ಅನ್ಕೊಂಡವನು ಕತ್ತರಿಸಿ ಬಿದ್ದಿದ್ದಾನೆ. ಇದಕ್ಕೆ ನೀನೇ ಈಗ ನನ್ನ ಕಣ್ಣ ಮುಂದೆ ಇರುವ ಉತ್ತರ. ಹಾಗಾಗಿ ನೀನೇ ಅವನನ್ನ ನಾಶ ಮಾಡಿದ್ದು ಕೂಡ ನಿರಸ್ತಃ ಸತುತೆ ನಿರಸ್ತಃ ವಿಸ್ಫೂರ್ಜಿತೇನ ಲುಳಿತಾ. ಏನೆಲ್ಲ ಆಲೋಡನೆ ಮಾಡಿ ಅಲ್ಲಾಡಿಸಿ ಎಲ್ಲರನ್ನು ಅಳಿಸಿದವ ಇವತ್ತು ತೇ ನಿರಸ್ತಃ, ನಿನ್ನಿಂದ ನಿರಸ್ತನಾದನಲ್ಲವೇ, ನಿನ್ನಿಂದ ಎಲ್ಲವನ್ನು ಕಳ್ಕೊಂಡು ಬಿಟ್ಟ ಅಲ್ವೇ. ನೀನೇ ಅವನನ್ನು ನಾಶ ಮಾಡಿದವನು ತಾನೆ. ಅಂದ್ರೆ ವೈಭವ ಕೊಡುವವನು ನೀನೇ, ವೈಭವ ಕಳೆಯುವವನು ನೀನೇ. ಯಾಕೆಂದ್ರೆ ನೀನು ವಿಭು, ವಿವಿಧ ರೀತಿಯ ಭವನಗಳನ್ನ ನಿರ್ಮಾಣ ಮಾಡುವವನು ನೀನೇ, ವಿವಿಧ ರೀತಿಯ ಭವನಗಳನ್ನ ವಿಗತಗೊಳಿಸುವವನು ನೀನೆ. ವಿಚಿತ್ರವಾದ ರೂಪ ತೊಡುವುದಷ್ಟೇ ಅಲ್ಲದೆ, ವಿವಿಧ ರೂಪಗಳಿಂದ ಬರುವುದಷ್ಟೇ ಅಲ್ಲದೆ, ವಸ್ತುಗಳನ್ನ ವೈವಿಧ್ಯವನ್ನ ಉಂಟು ಮಾಡುವವನು ನೀನೆ. ತಸ್ಮಾದ್ ಅಮೂಸ್ತನುಭೃತಾಂ ಅಹಮಾಶಿಷಜ್ಞೋ ಆಯುಷ್ಯೇ ವಿಭವೇಂದ್ರಿಯಮಾವಿಚಾತ್ ನೇಚ್ಛಾಮಿ ತೇ ವಿನುಳಿತಾ ಉರು ವಿಕ್ರಮೇಣ ಕಾಲಾಪನಯಮಾಂ ನಿಜ ಭೃತ್ಯ ಪಾರ್ಶ್ವಂ. ಕಾಲನಾಮಕನಾದ ನೀನು ಶರೀರ ಇರುವವರಿಗೆಲ್ಲ ಏನೇನೋ ಇಷ್ಟ ಆಗುತ್ತೆ, ಏನೇನೋ ಆಸೆ ಪಟ್ಟು ಕಟ್ಟಿಕೊಳ್ಳುತ್ತಾರೆ. ಪ್ರಳಯ ಆಗಿಬಿಡುತ್ತೆ ಅಂತ ಭೂಮಿ ಅಡಿಯಲ್ಲೇ ಒಂದು ಪ್ರಪಾತದಲ್ಲಿ ಏನೋ ಮನೆ ಕಟ್ಟಿಕೊಂಡು ಅಲ್ಲಿಗೆ ಎಲ್ಲ ಸರಬರಾಜು ಮಾಡಿಕೊಂಡು ಎಷ್ಟೋ ದಿವಸಕ್ಕಾಗುವಷ್ಟು ತಿಂಡಿ ಗಿಂಡಿ ಎಲ್ಲ ಮಾಡಿಕೊಂಡು ಅಲ್ಲಿ ಗುಂಡಿಯಲ್ಲಿ ಬಿದ್ದು ಸಾಯ್ತಾರೆ. ಮೇಲಿಂದ ಮುಚ್ಚಿ ಹೋಗಿ ಏನೇನು ಮಾಡಿದ್ರು ಅದು ಅವರಿಗೆ ಸುರಕ್ಷತೆಯ ದೃಷ್ಟಿಯಿಂದ ನಾವೇನೋ ಮಾಡ್ಕೊಳ್ತಾ ಇದ್ದೇವೆ ಅಂತ ಅನ್ಕೊಳ್ತಾರೆ. ಭೂಕಂಪ ಆದ್ರೆ ಅಲ್ಲೇ ಫಸ್ಟ್ ಹೋಗುದು ಅದೇ ಒಳಗೆ, ಮೇಲಿದ್ದೆಲ್ಲ ಸ್ವಲ್ಪ ಲೇಟ್ ಆಗಿ ಹೋಗುತ್ತೆ. ಇವ್ರ ಆಳದಲ್ಲಿ ಕಟ್ಟಿಕೊಂಡ ಮನೆಯಲ್ಲಿ ಮೊದಲು ಬಿಸಿ ನೀರು ನುಗ್ಗಿ ಅವರನ್ನೆಲ್ಲ ಚೆನ್ನಾಗಿ ಬೇಯಿಸಿ ನರಕದಲ್ಲಿ ಅಲ್ಲೇ ಚೆನ್ನಾಗಿ ತನ್ನ ಕಾರ್ಯಪ್ರವೃತ್ತಿ ಶುರು ಮಾಡುತ್ತೆ. ಹಾಗಾಗಿ ಸಕಲ ಲೋಕ ಪಾಲಕರ ಸ್ಥಾನವನ್ನ ತುಂಬಿದ ನೀನೇ ಮನುಷ್ಯನಲ್ಲೂ ಕೂಡ ಅನೇಕ ಭೋಗ ಬಯಕೆಗಳು ಇದ್ದಾಗ ಅದನ್ನ ನೀನೇ ನಾಶ ಮಾಡುವವನು ಕೂಡ ಆಗಿದ್ದಿ. ಅಂದ್ರೆ ಬ್ರಹ್ಮಲೋಕದ ತನಕ ಯಾರೆಲ್ಲ ದೊಡ್ಡ ದೊಡ್ಡ ಜೀವರಾಶಿಗಳಿದ್ದಾರೋ ಅವರ ದೀರ್ಘಾಯುಷ್ಯ, ಸಂಪತ್ತು, ವೈಭವ, ಭೋಗ ಏನೇನು ಪದಾರ್ಥಗಳೆಲ್ಲ ಸಿಕ್ಕಿದ್ದಾವೋ ಅದೆಲ್ಲವೂ ಕೂಡ ದೀರ್ಘಕಾಲದ್ದಿದೆ. ಇದು ಕಡಿಮೆ ಕಾಲದ್ದು, ಅದನ್ನೇ ನಾನು ಕೇಳೋಣ ಅಂತ ಅನ್ಕೊಂಡ್ರೆ ನನಗದು ಬೇಡ ಅಂತ ಅನಿಸ್ತಿದೆ. ನಾನಂಥ ಸಂಪತ್ತನ್ನ ಯಾವುದನ್ನು ನೇಚ್ಛಾಮಿತೆ, ನಾನು ಅಂತದ್ದನ್ನ ಬಯಸುವುದಿಲ್ಲ. ಆ ವಿರಿಂಚಾತ್ ವಿಭವ ಐಂದ್ರಿಯಂ, ವಿಭವ ಅಂದ್ರೆ ವೈಭವ, ಐಂದ್ರಿಯಂ ಇಂದ್ರಿಯಗಳಿಗೆ ಸುಖ ತರಬಹುದಾದ ಆಯುಷ್ಯ, ಶ್ರೀಹಿ ಸಂಪತ್ತು, ಇದ್ಯಾವುದನ್ನೂ ಕೂಡ ನಾನು ಬಯಸುವುದಿಲ್ಲ. ಯಾಕೆಂದ್ರೆ ನೀನು ಉರುವಿಕ್ರಮ, ದೊಡ್ಡ ಹೆಜ್ಜೆ ಇಡುವವನು. ಉರು ಅಂದ್ರೆ ದೊಡ್ಡದು, ವಿ ಅಂದ್ರೆ ವಿಶಿಷ್ಟವಾದದ್ದು, ಕ್ರಮ ಅಂದ್ರೆ ಹೆಜ್ಜೆ, ಕ್ರಮು ಪಾದ ವಿಕ್ಷೇಪೆ. 100 ಬಗೆಯ ವಿಚಿತ್ರವಾದ ಹೆಜ್ಜೆಗಳನ್ನ ಇಟ್ಟು ನೀನು ಜಗದಗಲವನ್ನ ವ್ಯಾಪಿಸಿಕೊಂಡವ. ಅಂತಹ ನೀನು ಎಲ್ಲರ ಆಯುಷ್ಯವನ್ನ, ಎಲ್ಲರ ಸಂಪತ್ತನ್ನ ಬೇಕಾದಾಗ ಎಳ್ಕೊಳ್ತಿ, ಬೇಕಾದಾಗ ಕೊಡ್ತಿ. ಅಂತಹ ನಿನ್ನನ್ನು ನಾನು ಏನ್ ಕೇಳ್ಕೊಳ್ತೇನೆ ಅಂದ್ರೆ ನಿಜ ಭೃತ್ಯ ಪಾರ್ಶ್ವಂ ಉಪನಯ. ನಿನ್ನ ಹತ್ತಿರದ ಒಂದು ಸರೌಂಡಿಂಗ್ ಇದೆಯಲ್ಲ, ಅದರಲ್ಲಿ ಯಾರಾದ್ರೂ ಒಬ್ಬನನ್ನಾಗಿ ನನ್ನನ್ನ ಕೇವಲ ಅಲ್ಲಿ ಎಲೆ ಎತ್ತುವ ಕೆಲಸ ಆದ್ರೂ ಸರಿ, ಕಂಬ ಒರೆಸೋ ಕೆಲಸ ಆದ್ರೂ ಸರಿ, ಅಥವಾ ನೆಲಗುಡಿಸುವ ಕೆಲಸ ಆದ್ರೂ ಸರಿ, ತವ ಭೃತ್ಯ ಪಾರ್ಶ್ವಂ, ನಿನ್ನ ಭೃತ್ಯರ ಪಾರ್ಶ್ವದಲ್ಲಿ
ನಿನ್ನ ಭೃತ್ಯರಲ್ಲಿ ನಾನೊಬ್ಬ ಆಗ್ತೇನೆ ಅಂತ ನನಗೆ ಗೊತ್ತಿಲ್ಲ. ನಿನ್ನ ಭೃತ್ಯರ 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 ಏನು ನಿನ್ನ ದಾಸರ 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 ದಾಸ ನಾನು ಅಂತ ಕೆಲವೊಮ್ಮೆ ನಾನು ತಿರುಕದಾಸ, ಮಂಕುದಾಸ ಇಂತ ಹೀಗೇನೇನೋ ದಾಸರು ಹೇಳ್ಕೊಳ್ಳುವ ಕೆಲವು ಸಾಲುಗಳಲ್ಲಿ ಭಗವಂತನ ದಾಸರ ದಾಸರ ದಾಸನಾಗುವುದಕ್ಕೂ ಭಾಗ್ಯ ಬೇಕು. ಅಂತಹ ಭಾಗ್ಯವನ್ನ ನನಗೆ ಕರುಣಿಸು, ಬಳಿಗೊಯ್ಯು, ಉಪನಯ ಕರ್ಕೊಂಡು ಹೋಗು ಅಂತ ಕೇಳ್ತಾನೆ. ಕುತ್ರಾಶಿಷ ಶ್ರುತಿ ಸುಖ ಮೃಗತೃಷ್ಣ ರೂಪ ಕ್ವೇದಂ ಕಳೇವರಮಶೇಷ ರುಜಾಂ ವಿರೋಹಂ ನಿರ್ವಿದ್ಯತೆ ಜನೋ ಯದಪೀಹ ವಿದ್ವಾನ್ ಕಾಮಾನಲಂ ಮಧುಲವೈಷಮಯಂದುರಾಪೈ. ಈ ಭೋಗದ ವಸ್ತುಗಳ ಬಗ್ಗೆ ವರ್ಣನೆ ಮಾಡುವಾಗ ಕೇಳಲಿಕ್ಕೆ ಕಿವಿಗೆ ಆನಂದ ಆಗುತ್ತೆ. ಏನ್ ಅದ್ಭುತ, ಏನ್ ಕಲರು, ಏನು ಜಿಗಿ ಜಿಗಿ ಬಗಬಗ ಗುಗು ಗುಗು ಏನೇನೋ ಇರುತ್ತೆ ಅಲ್ಲಿ. ನೋಡಿದ್ರೆ ಅದೇ ಬೇಕು ಅಂತ ಅನ್ನಿಸುವಂತಹ ರೀತಿಯ ವರ್ಣನೆಗಳು ಕಿವಿಗೆ ಬೀಳುತ್ತವೆ. ಕುತ್ರಾಶಿಷಃ, ಇಂಥ ಆಸೆಗಳು ಎಲ್ಲಿ ಉಳಿತಾವೆ? ಯಾವುದು? ಶ್ರುತಿ ಸುಖಾಹ, ಕಿವಿಗೆ ಭಾರಿ ಆನಂದ ಕೊಡುತ್ತೆ. ಮೃಗತೃಷ್ಣ ರೂಪ, ಅದರದು ಖಂಡಿತ ಖುಷಿ ಕೊಡುತ್ತೆ ಕೇಳಲಿಕ್ಕೆ. ಮೃಗತೃಷ್ಣ ಅಂದ್ರೆ ಮರುಮರೀಚಿಕೆ. ಅದು ದೂರದಲ್ಲಿ ನೋಡುವಾಗ ರಸ್ತೆಯಲ್ಲಿ ನೀವು ಈ ಬಿಸಿಲಿನ ಕಾಲದಲ್ಲಿ ವಾಹನದಲ್ಲಿ ಹೋಗ್ತಾ ಇದ್ರೆ ರಸ್ತೆ ಮಧ್ಯದಲ್ಲಿ ನೀರಿದ್ದ ಕಾಣುತ್ತೆ. ನೀವು ಹತ್ರ ಹೋಗೋ ಗೊತ್ತಾಗತ್ತೆ ಅಲ್ಲಿ ನೀರಿಲ್ಲ ಅಂತ. ಹಾಗೆ ಮರುಭೂಮಿಯಲ್ಲೂ ಕೂಡ ನಡೆದು ನಡೆದು ಓಡಾಡಿ ಅಕಸ್ಮಾತ್ ಎಲ್ಲೋ ಸಿಕ್ಕಾಕೊಂಡ ಅಂದ್ರೆ ಎಲ್ಲೋ ದೂರದಲ್ಲಿ ನೀರ್ ಕಾಣಿಸುತ್ತೆ. ಆ ನೀರ್ ಕಾಣಿಸುತ್ತೆ ಅಂತ ಅದ್ರ ಹತ್ರ ಹೋದ್ರೆ ಗೊತ್ತಾಗುತ್ತೆ ಅದು ಬಿಸಿಲಿಗೆ ಆ ನೆಲ ನೀರಿನ ಹಾಗೆ ಅಲೆಗಳ ತೆರೆಗಳ ಒಂದು ಸಾಲು ಬಂದ ಹಾಗೆ ಹೊಳಿತಾ ಇರುತ್ತೆ. ನೀರು ಉಣ್ಕೊಂಡು ಹೋದ್ರೆ ಆಮೇಲೆ ಗೊತ್ತಾಗುತ್ತೆ ಮಣ್ಣೇ ಇರುವುದು ಅಂತ. ಹಾಗಾಗಿ ಮೃಗತೃಷ್ಣ ರೂಪ, ಅದು ಕೇವಲ ಮರುಮರೀಚಿಕೆಯಂತೆ. ಮೃಗತೃಷ್ಣ ಅಂದ್ರೆ ಇನ್ನೇನಲ್ಲ, ಯಾವುದು? ಮಾಯಾ ಜಿಂಕೆ. ಮೃಗ ಅಂದ್ರೆ ಜಿಂಕೆ. ಆ ಮಾಯಾ ಜಿಂಕೆಯ ಬಗೆಗೆ ಆಸೆ ಹುಟ್ಟಿ ಎಷ್ಟು ಅದನ್ನ ಹಿಮ್ಮೆಟ್ಟಿಸಿಕೊಂಡು ಹೋದ್ರು ಕೈಗೆ ಸಿಗದಂತೆ ಆಟಾಡಿಸುತ್ತೋ ಅಂತಹ ಮೃಗತೃಷ್ಣ ರೂಪಾಹ ಶ್ರುತಿ ಸುಖಾಹ, ಯಾವುದು? ಈ ಲೋಕದ ಭೋಗಗಳು. ಕ್ವೇದಂ ಕಳೇವರ ಮಶೇಷ ರುಜಾಂ ವಿರೋಹಂ, ಮರುಮರೀಚಿಕೆ ಇರುವಂತಹ ವಸ್ತುಗಳಲ್ಲಿ ಅಂದ್ರೆ ಸುಖ ಕೊಡಬಹುದಾದ ವಸ್ತುಗಳು ಅಂತಿರುವಂತಹವುಗಳು ಎಲ್ಲಿ? ಎಲ್ಲಾ ತರದ ರೋಗಗಳ ಉತ್ಪತ್ತಿ ಸ್ಥಾನವಾಗಿರುವಂತಹ ಈ ಶರೀರ ಎಲ್ಲಿ? ಈ ಶರೀರಕ್ಕೂ ಆ ವರ್ಣಿಸ್ಲಿಕ್ಕೆ ಬರೀ ಸುಖದಂತೆ ಕಾಣುವಂತಹ ಮರುಮರೀಚಿಕೆಯಂತಹ ವೈಭವಕ್ಕೂ ವಿಷಯ ಪದಾರ್ಥಗಳ ಭೋಗಕ್ಕೂ ಏನ್ ಸಂಬಂಧ? ಇಷ್ಟಾದ್ರೂ ನತು ನಿರ್ವಿದ್ಯತೆ ಜನ. ಇಷ್ಟು ಗೊತ್ತಿದ್ರು ಕೂಡ ಇವತ್ತು ತಲೆನೋವು ಏನು ಬೇಡ ಹಾಗೆ ಹೀಗೆ, ನಾಳೆ ತಲೆನೋವು ಹೋದ್ಮೇಲೆ ಮತ್ತೆ ಯಥಾ ಪ್ರಕಾರ ಅದೇ ಪದಾರ್ಥ ಬೇಕು, ಅದೇ ಗಲಾಟೆ ಗೌಜು ಗದ್ದಲ ಡಮರು ಡಕ್ಕೆ ಏನೋ ಬಾರಿಸುವುದೆಲ್ಲ ಕೇಳಿಸ್ಕೊಂಡು ಅದರ ಮಧ್ಯದಲ್ಲೇ ಕುಣಿದು ಕುಪ್ಪಳಿಸಿ ಕೈಕಾಲು ಮುರ್ಕೋಬೇಕು. ಏನಂದ್ರು ಮನುಷ್ಯ ತಪ್ಪುವುದಿಲ್ಲ. ನಿರ್ವಿದ್ಯತೆ ನತು ಜನ, ಯಾವ ಮನುಷ್ಯನೂ ಕೂಡ ನಿರ್ವೇದಕ್ಕೆ ಒಳಗಾಗುವುದಿಲ್ಲ. ನಿರ್ವೇದ ಅಂದ್ರೆ ವೈರಾಗ್ಯ, ವೈರಾಗ್ಯಕ್ಕೆ ಒಳಗಾಗುವುದೇ ಇಲ್ಲ. ಯದಪೀಹ ವಿದ್ವಾನ್, ಸಾಮಾನ್ಯ ಜನರಿಗೆ ಆಗುದಿಲ್ಲ ಬಿಡಿ. ಚೆನ್ನಾಗಿ ಓದಿದ್ದೇನೆ ಅಂತ ಭಾರಿ ಭಾರಿ ಪುಸ್ತಕಗಳನ್ನ ತಿರುವು ಹಾಕಿ ಅದನ್ನು ಹೊತ್ಕೊಂಡು ಹೋಗ್ಲಿಕ್ಕೆ 10 ಜನ ಬೇಕು ಅನ್ನೋಷ್ಟು ಪುಸ್ತಕಗಳನ್ನ ನುಂಗಿ ನೀರು ಕುಡ್ದವ ಕೂಡ ಆ ಪುಸ್ತಕಗಳನ್ನ ಎತ್ಕೊಂಡು ಹೋಗುವಾಗ ಅವನ ತಲೆಯಲ್ಲಿ ಏನಾದ್ರು ಇಷ್ಟು ಪುಸ್ತಕ ಓದಿದ್ದೇನೆ ಅನ್ನೋ ಹೆಮ್ಮೆ ತಲೆಯಲ್ಲಿ ಇರುತ್ತೆ. ಬಿಟ್ರೆ ಇಷ್ಟು ಪುಸ್ತಕ ಓದಿದ್ದಕ್ಕೆ ಎಲ್ಲಾ ಸ್ವಾಮಿಗಳು ನನಗೆ ಮರ್ಯಾದೆ ಕೊಡಬೇಕು ಅಂತ ಇರುತ್ತೆ. ಬಿಟ್ರೆ ಇಷ್ಟು ಪುಸ್ತಕಗಳನ್ನು ಓದಿದ್ರಿಂದ ನನಗೆ ಎಲ್ಲದಕ್ಕಿಂತ ಮೋಕ್ಷ ಫಸ್ಟ್ ರಿಸರ್ವ್ ಆಗಿರುತ್ತೆ. ಅಲ್ಲಿಗೆ ಹೋಗಿಯೇ ನಾನು ನನ್ನ ಪ್ರಚಾರವನ್ನ ಇನ್ನಷ್ಟು ಹೆಚ್ಚು ಮಾಡಿಕೊಂಡು ಅಲ್ಲೂ ನನ್ನ ಅಭಿಮಾನಿಗಳನ್ನ ಹೆಚ್ಚಿಸಿಕೊಳ್ತೇನೆ ಅಂತನ್ನುವ ಹುಚ್ಚಿರುತ್ತೆ. ಬಿಟ್ರೆ ಅವನಿಗೆ ಎಚ್ಚರವೇ ಆಗಲ್ಲ. ಕಾಮಾನ್, ದುರ್ಲಭವಾದಂತಹ ಬಗೆ ಬಗೆಯ ಆಸೆಗಳನ್ನ ನಿರಂತರವಾಗಿ ಪಡೆದು ತಿಳಿದವನೂ ಕೂಡ ಬಯಕೆಯ ಬೆಂಕಿಯಲ್ಲಿ ದುರ್ಲಭವಾದ ಆಸೆಗಳನ್ನ ಭೋಗ ಸುಖಗಳನ್ನ ಅನುಭವಿಸುವುದಕ್ಕೆ ಅಲಂ ಬೇಕಾದಷ್ಟು ಅವನು ಪ್ರಯತ್ನಿಸ್ತಾನೆ. ಇಷ್ಟೆಲ್ಲ ಇದ್ರೂ ಇನ್ನೂ ಸುಖದ ಸುಪ್ಪತ್ತಿಗೆಯಲ್ಲಿ ನಾನು, ಅದು ಸುಖದ ಸುಪ್ಪತ್ತಿಗೆ ಅಲ್ಲ ಅಂತ ಗೊತ್ತಿದೆ, ಮುಳ್ಳಿನ ಹಾಸಿಗೆ ಅಂತ ಗೊತ್ತಿದೆ. ಆದ್ರೂ ಎಲ್ಲೋ ಒಂಚೂರು ಈ ಕಡೆದ್ದು ಚುಚ್ಚಿ ನೋವಾಯ್ತು ಅಂತ ಈ ಕಡೆ ತಿರುಗುವಾಗ ಆ ಚುಚ್ಚಿಕೊಂಡ ಮುಳ್ಳು ಹೊರಗೆ ಬಂದಾಗ ಒಂದು ಆನಂದ ಆಗುತ್ತಲ್ಲ, ಅಷ್ಟೇ ಆನಂದವನ್ನ ಪರಮಾನಂದ ಅಂತ ಭಾವಿಸಿ ಸಂತೋಷ ಪಡ್ತಾ ಇರ್ತಾನೆ. ಮಧುಲವೈಹಿ, ಲವ ಅಂದ್ರೆ ಚೂರು, ಆನಂದದ ಚೂರು ಚೂರು ತುಣುಕುಗಳನ್ನೇ ಸಿಕ್ಕಿದ್ದನ್ನೇ ಮಹದಾನಂದ ಅಂತ ಭಾವಿಸಿ ಅಲ್ಲೇ ಆಸೆ ಪಟ್ಕೊಂಡು ಕೂತಿರ್ತಾನೆ.
ದುರಾಪೈಹಿ, ಅವುಗಳು ಯಾವತ್ತು ಪೂರ್ಣವಾಗಿ ಸಿಗುವುದೇ ಇಲ್ಲ. ಒಂದು ರೀತಿ ಅದು ನೆರಳಿದ್ದ ಹಾಗೆ, ಎಂದು ಆಪ್ಯವಾದದ್ದೇ ಅಲ್ಲ, ಅದು ಪ್ರಾಪ್ಯವಾದದ್ದೇ ಅಲ್ಲ. ಅದನ್ನು ಹೋಗಿ ಮುಟ್ಲಿಕ್ಕೂ ಆಗುದಿಲ್ಲ, ಅದು ನಮ್ಮ ಹತ್ರ ಬಂದು ಕೂತ್ಕೊಳ್ಳುವುದೂ ಇಲ್ಲ. ಅಂತ ಸುಖಗಳ ಬಗೆಗೆ ಮಧುಲವೈಹಿ ದುರಾಪೈಹಿ ಕಾಮಾನ್ ಶಮಯನ್, ಏನ್ ಮಾಡಿದ್ರು ಅದೇ ಸುಖ ಬೇಕು ಅಂತ ವಿದ್ವಾನ್ ಯದಪಿ, ವಿದ್ವಾಂಸನಾದವನು ಕೂಡ ಜಾರಿ ಬಿದ್ದು ಹೋಗ್ತಾನೆ. ಅಷ್ಟು ಈ ಪ್ರಕೃತಿಯ ಸಂಸಾರದ ಸುಖಗಳ ಸೆಳೆತ ಮನುಷ್ಯನನ್ನ ಕೆಳಕ್ಕೆ ಕೆಳಕ್ಕೆ ಎಳೀತಾ ಹೋಗುತ್ತೆ. ಕ್ವಾಹಂ ರಜಪ್ರಭವ ಈಶತಮೋಧಿಕೇಸ್ಮಿನ್ ಜಾತ ಸುರೇತರ ಕುಲೆ ಕ್ವತವಾನು ಕಂಪ ನ ಬ್ರಹ್ಮತು ಭವಸ್ಯನು ನವೀರಮಾಯಾಃ ಎನ್ಮೇರ್ತಿ ಶಿರಸಿ ಪದ್ಮಕರ ಪ್ರಸಾದ. ಓ ಎಲ್ಲದರ ಒಡೆಯನಾಗಿರುವ ಭಗವಂತನೇ, ಈಶ ಎಲ್ಲದರ ಒಡೆತನ ಹೊಂದಿದವ ಅಂತರ್ಥ. ಈಶ ಶಬ್ದಕ್ಕೆ ಈಶ ಸಾಮರ್ಥ್ಯೆ, ಎಲ್ಲವನ್ನು ನಿಗ್ರಹಿಸುವ ಸಮರ್ಥನಾದವನು, ಎಲ್ಲದರ ಒಡೆತನ ಇರುವವನು ಅಂತರ್ಥ. ಎಲೈ ಸರ್ವೇಶ್ವರನೇ, ತಮೋಧಿಕೆ ಅಸ್ಮಿನ್, ಎಲ್ಲ ವಿಷಯಗಳ ಆಸಕ್ತಿಯ ಉತ್ಪತ್ತಿಗೆ ಕಾರಣವಾದಂತಹ ತಮೋಗುಣವೇ ಹೆಚ್ಚಾಗಿರುವ ಅಸುರ ಕುಲದ ಬಾಲಕ ನಾನು ಸುರೇತರ ಕುಲೇ ತಮೋಧಿಕೆ ಅಸ್ಮಿನ್ ಜಾತಃ ರಜಪ್ರಭವ. ಬರೀ ಹೊಡೆದಾಟ ಬಡದಾಟ ಆಸೆ ಆಕಾಂಕ್ಷೆಗಳ ಬಯಲಲ್ಲೇ ಓಡಾಡಿದವನು. ಸಮಾಧಾನ, ತಂಪು, ನೆಮ್ಮದಿ, ನೆರಳು ಈ ಶಬ್ದಗಳೇ ನಮ್ಮ ಕಿವಿಗೆ ಬಿದ್ದಿಲ್ಲ. ಬರೀ ಹೊಡೆದಾಟದ ನಡುವೆ, ಹೊಡಿ ಬಡಿ ಕಡಿಗಳ ನಡುವೆ ನಮ್ಮನ್ನು ಯಾರು ತಡೆಯೋರು ಇಲ್ಲ. ಆದ್ರಿಂದಾಗಿ ಇದೇ ನಮ್ಮ ಪ್ರಧಾನ ಬದುಕು ಅಂತ ಮಡಿದು ಈಗ ಮತ್ತೆ ನಮ್ಮಪ್ಪ ಮಡಿದೇ ಬಿಟ್ಟಿದ್ದಾನೆ. ಜಗತ್ತು ಕೂಡ ಇನ್ನೂ ಮಡೀತಾನೇ ಇದೆ. ನ ಬ್ರಹ್ಮಣೋ ನ ಭವಸ್ಯ ನ ವೈ ರಮಾಯಾಹ. ನಾನು ಈಗ ಏನಾದ್ರೂ ಸ್ತೋತ್ರ ಮಾಡಬೇಕು ಅಂದ್ರೆ ಎನ್ಮೇ ಅರ್ಪಿತ ಶಿರಸಿ ಪದ್ಮಕರ ಪ್ರಸಾದ. ಚೆನ್ನಾಗಿದೆ ಶಬ್ದ. ಪದ್ಮಕರ ಪ್ರಸಾದ ಮೇ ಅರ್ಪಿತ, ಮೇ ಶಿರಸಿ, ನನ್ನ ಶಿರಸ್ಸಿನ ಮೇಲೆ ನಿನ್ನ ಕರ ಕಮಲದ ಪ್ರಸಾದ, ನನ್ನ ತಲೆ ಮೇಲೆ ಏನಿದೆ ಅದು ಈ ಕ್ಷಣದಲ್ಲಿ, ಈಗಕ್ಕೆ ಮಾತ್ರ ಹೇಳ್ತಾ ಇರುವುದವನು. ನ ಬ್ರಹ್ಮಣಃ ನತು ಭವಸ್ಯ ನವೈ ರಮಾಯ. ಇಂಥ ಅನುಗ್ರಹದ ಕೈ ನೀನು ಈ ಕ್ಷಣದಲ್ಲಿ ಅಷ್ಟೆಲ್ಲ ದೊಡ್ಡ ಸ್ತೋತ್ರ ಮಾಡಿದ್ರು, ನಾನೊಬ್ಬ ಅಸುರ ಜಾತನಾಗಿದ್ರು ಕೂಡ ಅವರ ಮೇಲೆ ತಲೆ ಕೈ ಇಡ್ಲಿಲ್ಲ, ನನ್ನ ತಲೆ ಮೇಲೆ ಕೈ ಇಟ್ಟಿದ್ದಿ. ಇದು ನಿನ್ನ ಕರುಣೆ ಅಲ್ಲದ ಇನ್ನೇನು. ಯಾಕೆಂದ್ರೆ ಬ್ರಹ್ಮ ಸ್ತುತಿ ಮಾಡಿದ್ರೆ ಅದಕ್ಕೆ ಮತ್ತೆ ಯಾರೂ ಕೂಡ ಎದುರಾಳಿಗಳೇ ಇಲ್ಲ. ಆ ಸ್ತೋತ್ರಕ್ಕೆ ಫಸ್ಟ್ ಪ್ರೈಸ್. ಇನ್ನು ರುದ್ರ ಸ್ತುತಿ ಮಾಡಿದ್ರೆ ಅವನನ್ನು ಸೋರಿಲ್ಲ. ರಮಾದೇವಿ ಸ್ತೋತ್ರ ಮಾಡಿ ನನ್ನ ಪಾದ ಒತ್ತಿ ಸೇವೆ ಮಾಡುವ ವಿಷಯದಲ್ಲಿ ಅವಳನ್ನ ಮೀರಿಸೋರು ಯಾರಿಲ್ಲ. ಅವರೆಲ್ಲರೂ ಕೂಡ ನಿನ್ನ ಸೇವೆ ಮಾಡುವುದರಲ್ಲಿ ಅತ್ಯಂತ ನಿರತರು, ನಿಷ್ಠರು, ನಿರಂತರ ಆ ಆಸಕ್ತಿಯಲ್ಲಿ ಮುಳುಗಿದವರು. ನನಗೆ ಇಂಥ ನಾನು ರಜಪ್ರಭವ ಸುರೇತರ ಕುಲೇ ಜಾತಃ, ಸುರರಿಗಿಂತ ಇತರವಾದ ಅಸುರರ ಕುಲದಲ್ಲಿ ರಜಪ್ರಭವವಾದ ತಮಸ್ಸೆ ಹೆಚ್ಚಾಗಿರುವಂತಹ ಮನೆತನದಲ್ಲಿ ಹುಟ್ಟಿ ಬಂದವನಾದ್ರೂ ಕೂಡ ಮೇ ಶಿರಸಿ, ನಿನ್ನ ಕೈ ಕರ ಪದ್ಮ ಪ್ರಸಾದ ಅನ್ನುವುದು ಅದು ಆ ಅನುಕಂಪೆಗೆ ನಾನು ಎಲ್ಲಿ ಹೋಲಿಸು. ಅದು ಎಷ್ಟು ಚೆನ್ನಾಗಿದೆ ಅಂದ್ರೆ ಕ್ವತವಾನುಕಂಪ, ನಿನ್ನ ಅನುಕಂಪೆಯಲ್ಲಿ ನನ್ನಂತಹ ಒಬ್ಬ ಅತ್ಯಂತ ಅಸುರ ಕುಲ ಜಾತ ಅಂತ ಅನ್ನುವಂತಹ ನನ್ನ ಮಟ್ಟ ಎಲ್ಲಿ. ಆದ್ರೆ ನಿನಗೆ ನನ್ನ ಮಟ್ಟ ಕಾಣಿಸ್ಲಿಲ್ಲ, ಅಥವಾ ದೊಡ್ಡವರು ಈಗಾಗ್ಲೇ ಇದ್ದಾರೆ ಅವರನ್ನ ಬಿಟ್ಟು ಇವನ್ ತಲೆ ಮೇಲೆ ಹೆಂಗ್ ಕೈ ಹಿಡಿಯುವುದು ಅಂತ ನಿನಗೆ ಯಾವುದೇ ಹೆಸಿಟೇಷನ್ ಉಂಟಾಗ್ಲಿಲ್ಲ. ನಿನಗೆ ಇವ್ರನ್ನೆಲ್ಲ ಬಿಟ್ಟು ಇವನ್ ಮೇಲೆ ಇಟ್ರೆ ಇವ್ರೇನ್ ಅನ್ಕೋತಾರೋ ಅಂತಾನು ನೀನ್ ತಲೆ ಕೆಡಿಸ್ಕೊಳ್ಳಿಲ್ಲ. ನನ್ ತಲೆ ಮೇಲೆ ಕೈ ಇಟ್ಟು ನನ್ನನ್ನು ಅನುಗ್ರಹಿಸಿದಿ. ನೈಷಾ ಪರಾವರಮತಿರ್ಭವತೋನು ಸಸ್ಯ ಜಂತೋರ್ಯಥಾತ್ಮ ಸುಹೃದೋ ಜಗತಸ್ತಥಾಪಿ ಸಂಸೇವಯಾ ಸುರತರೋರಿವತೆ ಪ್ರಸಾದ ಪ್ರೇಮಾನುದಯೋ ನ ಪರಾವರತ್ವಾತ್. ನ ಏಷಾ ಪರಾವರಮತಿ. ನಿನಗೆ ಇವ್ ನನ್ನ ಜಾತಿಯವನು, ಇವನನ್ನು ಬೇಗ ಅನುಗ್ರಹ ಮಾಡಬೇಕು, ಇವನು ಅನ್ಯ ಜಾತಿಯವನು, ಇವನನ್ನು ಅನುಗ್ರಹಿಸಬಾರದು, ಈ ರೀತಿ ಪಕ್ಷಪಾತದ ಬುದ್ಧಿ ಇಲ್ಲವೇ ಇಲ್ಲ. ಜಗತ್ತಿನಲ್ಲಿ ಬಹಳ ಜನಕ್ಕಿದೆ.
ಬಹಳ ಜನಕ್ಕೆ ಈ ಭಾವನೆಯಿಂದಲೇನೆ ಅವರ ಅಸ್ತಿತ್ವ ನಿಂತಿದೆ. ಜಗತ್ತಿನ ಎಲ್ಲ ಜಂತುಗಳಿಗೂ ಆಪ್ತ ಮಿತ್ರನಾಗಿ ನೀನು ಈ ರೀತಿಯಾದ ಪಕ್ಷಪಾತದ ಚಿತ್ರಣವನ್ನ ಎಂದೂ ನಿನ್ನ ಬದುಕಿನಲ್ಲಿ ಹೊಂದಿಲ್ಲ. ಸೇವೆಯಿಂದಲೇ ಯಾವಾಗ್ಲೂ ನೀನು ಸಂತೋಷ ಪಡುವವನು. ಹೇಗೆ ಸಂಸೇವಯಾ ಸುರತರೋಹೋ, ಈ ಕಲ್ಪವೃಕ್ಷಕ್ಕೆ ಬಹಳ ಸಂತೋಷ ಹೇಗೆ ಅಂದ್ರೆ ಅದಕ್ಕೆ ನೀರು ಹಾಕಿದ್ರೆ ಸಾಕಂತೆ. ಬೇರೆ ಏನು ಅದಕ್ಕೆ ನೀವು ಆ ಮಂಗಳಾರತಿ ಮಾಡುದು, ಆರತಿ ಹಚ್ಚುದು, ಅದಕ್ಕೆ ಅರಶಿನ ಕುಂಕುಮದ ಜೊತೆಗೆ ಹೂ ಬತ್ತಿ ಹಾಕುದು, ಇದೆಲ್ಲ ಏನು ಬೇಡ. ಸುರತರುವಾದಂತಹ ಕಲ್ಪವೃಕ್ಷಕ್ಕೆ ಅಥವಾ ತೆಂಗಿನ ಮರ ಅಥವಾ ಅರಳಿ ಮರ ಇವೆಲ್ಲದಕ್ಕೂ ಈ ಕಾರ್ಯವನ್ನ ಹಿರಿಯರು ಹೇಳ್ತಾರೆ. ನಿಮ್ಗೆಲ್ಲೇ ಅಶ್ವತ್ಥ ಮರ ಕಂಡ್ರು ಅದಕ್ಕೊಂದು ತಂಬಿಗೆ ನೀರು ಹಾಕಿದ್ರೆ ಒಂದು ಯಜ್ಞ ಮಾಡಿದಷ್ಟು ಪುಣ್ಯ ಇದೆ ಅಂತ. ಅದು ತೆಂಗಿನ ಮರ ಇರ್ಬೋದು, ಅರಳಿ ಮರ ಇರ್ಬೋದು, ಆಲದ ಮರ ಇರ್ಬೋದು, ಬೇವಿನ ಮರ ಇರ್ಬೋದು. ಯಾವ ಮರದಿಂದ ಮನುಷ್ಯ ತುಂಬಾ ಉಪಕೃತನೋ ಅಂಥ ಮರಗಳಲ್ಲಿ ನೆನೆದು ಭಗವಂತನ ನೆನಪು ಮಾಡಿಕೊಂಡು ನೀರು ಹಾಕಿದ್ರೆ ಅದೊಂದು ಯಾಗಕ್ಕೆ ಸಮ. ಹಾಗೆ ಸೇವೆಯಿಂದ ಆ ಕಲ್ಪವೃಕ್ಷ ಸಂತೋಷ ಪಡುತ್ತೆ. ನೀನು ಹಾಗೇನೆ ನಿನ್ನ ಶ್ರದ್ಧೆಯಿಂದ ನಿನ್ನ ಸೇವೆ ಮಾಡಿದ್ರೆ ನೀನು ಕೂಡ ಸಕಲಾಭೀಷ್ಟವನ್ನ ಸಿದ್ಧಿಯಾಗುವಂತೆ ಮಾಡುವವ. ನಾವು ಮಾಡುವ ಸೇವೆಗೆ ಅನುಗುಣವಾಗಿ ನಿನ್ನ ಸಿದ್ಧಿಯ ಫಲ ಇರುತ್ತೆ. ನಮ್ಮ ಸೇವೆಯಲ್ಲಿ ಅದು SHAVE ಆದ್ರೆ ನಿನ್ನನ್ನೇನು ಏನಾದ್ರೂ ದುಡ್ಡಿಗಾಗಿ, ಸಂಪತ್ತಿಗಾಗಿ, ಪ್ರಯೋಜನಕ್ಕಾಗಿ ಎಳೆದಾಡ್ತೇವೆ ಅಂತಂದ್ರೆ ನೀನು ವಾಪಸ್ ಅದನ್ನೇ ಮಾಡ್ತಿ. ಹೊರತು ಯಾವತ್ತೂ ಕೂಡ ನೀನು ನಮ್ಗೆ ವ್ಯತ್ಯಾಸ ಮಾಡುವುದಿಲ್ಲ. ನೀನ್ ಕೊಡ್ಬೇಕಾದ ವಸ್ತು ಅದು ನನಗೆ ಸೇರಬೇಕಾದದ್ದು ಹೌದಾದ್ರೆ ನೀನು ಎಂದೂ ಕೂಡ ತಪ್ಪಿಸುವುದಿಲ್ಲ. ನಿನಗೆ ಪರರು, ಅವರರು, ಇವರು ಪರ, ಇವರು ಶ್ರೇಷ್ಠ, ಇವರು ಅವರ, ಇವರು ಚಿಕ್ಕವರು, ಇವರಿಗೆ ಇದು ಉದಯ ಆಗಬೇಕು, ಇವರು ಅಸ್ತ ಆಗಬೇಕು, ಇವರು ಬೀಳಬೇಕು, ಇವರು ಏಳ್ಬೇಕು, ಇದ್ಯಾವುದೂ ಇಲ್ಲ. ಒಳಗೆ ಹೃದಯದಲ್ಲಿ ಶುದ್ಧವಾದ ಬುದ್ಧಿಯೋ, ಹೃದಯದಲ್ಲಿರುವ ಭಕ್ತಿಯೋ ನಿನಗೆ ಖಂಡಿತ ಅಂದ್ರೆ ಸಾಕು, ಅವರನ್ನ ತಂದು ಎತ್ತಿ ನಿನ್ನ ತೊಡೆಯಲ್ಲಿ ಕೂಡಿಸಿಕೊಂಡು ಮುದ್ದು ಮಾಡುವ ದೊಡ್ಡತನ ಅದು ನಿನ್ನದು. ಹಾಗಾಗಿ ಏನಂ ಜನಂ ನಿಪತಿತಂ ಪ್ರಭವಾಹಿ ಕೂಪೆ ಕಾಮಾಭಿಕಾಮಮನು ಯಃ ಪ್ರತಪಂತಿ ಸಂಗಾತ್ ಕೃತ್ವಾತ್ಮಸಾತ್ ಸುರರ್ಷಿಣ ಭಗವನ್ ಪ್ರಗೃಹೀತ ಸೋಹಂ ಕಥನ ವಿಸೃಜೆ ತವ ಭೃತ್ಯ ಸೇವಾಂ. ನಾನು ಪ್ರಭಾವ ಅಹಿಕೂಪೆ, ತುಂಬ ಬೇಗ ಪ್ರಭಾವ ಬೀರುವ ಸರ್ಪಗಳ ಕೂಪದಲ್ಲಿ ಬಿದ್ದಿದೆ. ವಿಷಯ ಭೋಗಗಳ ಪ್ರಭಾವ ಅದು ಅಹಿಕೂಪ ಇದ್ದ ಹಾಗೆ, ಸರ್ಪಗಳ ರಾಶಿ. ಅದೇನೋ ನೆರಳು ಕೊಡುತ್ತೆ ಅಂತ ಒಂದು ಕಪ್ಪೆ ಬಂದು ಕೂತ್ಕೊಳ್ತಂತೆ. ಅದು ಗೊತ್ತಿಲ್ಲ ಹೆಡೆ ಎತ್ತಿ ನಿಂತದ್ದು ಸರ್ಪ ಅಂತ, ನೆರಳು ಮಾತ್ರ ಕಾಣಿಸ್ತು. ಅದ್ರ ಅಡಿಗಡೆ ಬಂದು ಹಬ್ಬ ಸ್ವಲ್ಪ ನೆರಳು ಸಿಕ್ತು ಅಂತ ನಿಟ್ಟುಸಿರು ಬಿಡುವಷ್ಟರಲ್ಲಿ ಗುಳುಮ್ಮಾಯ್ತು. ಹೆಡೆ ಎತ್ತಿದ ಸರ್ಪ ಅದನ್ನೇ ತಿಂದು ನುಂಗಿ ಬಿಡ್ತು. ನಾವು ಸಂಸಾರವೆಂಬ ಹೆಡೆ ಎತ್ತಿದ ಸರ್ಪದ ಅಡಿಯಲ್ಲಿ ನೆರಳು ಸಿಕ್ಕಿತು ಅಂತ ಒಂಚೂರು ವಿಶ್ರಾಂತಿಗಾಗಿ ಬಂದು ಕೂತು ಬಿಡ್ತೇವೆ. ಅದು ಯಾವಾಗ ತಿನ್ನತ್ತೆ ಅನ್ನೋದು ಗೊತ್ತಿಲ್ಲ. ಆದ್ರೆ ನೆರಳು ಅಂತ ಮಾತ್ರ ನಾವು ಅದರ ಹತ್ತಿರ ಹೋಗಿ ಕೂತು ಬಿಡ್ತೇವೆ. ಆದ್ರೆ ಆ ಭಯಂಕರವಾದ ಸಂಸಾರ ನಮ್ಮನ್ನ ಹೇಗೆ ನುಂಗತ್ತೆ ಅನ್ನೋದು ಯಾರಿಗೂ ಗೊತ್ತಾಗ್ಲಿಲ್ಲ. ಅದರಲ್ಲೂ ವಿಷಯಾಭಿಲಾಷರಾದ ಜನರು ನಮ್ಮ ಮೇಲೆ ತುಂಬಾ ಪ್ರಭಾವ ಬೀರಿದ್ರಿಂದ ಅವರ ಸಂಘದಿಂದ ಪ್ರತಪನ್ನ ಪ್ರಸಂಗಾತ್, ಪ್ರಸಂಗ ಅಂದ್ರೆ ಸಂಬಂಧ, ಪ್ರಸಂಗ ಅಂದ್ರೆ ಅಧಿಕವಾದ ಹೆಚ್ಚಿನ ಅಟ್ಯಾಚ್ಮೆಂಟ್ ಉಳ್ಳಂತಹ ಭೌತಿಕ ಸಂಬಂಧ. ಕಾಮಾಭಿಕಾಮಂ, ಇಂಥದ್ದು ಬೇಕು, ಇಂಥದ್ದೇ ಬೇಕು, ಹೀಗೇ ಬೇಕು ಅಂತ ವಿಷಯಾಭಿಲಾಷೆಗಳ ಪ್ರವಾಹದ ಪ್ರಭಾವ ನನ್ನನ್ನು ಕೊಚ್ಚೆಗೆ ಹಾಕಿತ್ತು. ಆಗ ನನ್ನನ್ನು ರಕ್ಷಿಸಿದವರು ಸುರ ಋಷಿಗಳಾದಂತಹ ನಾರದ ಮಹರ್ಷಿಗಳು. ನಾರದರು ಒಂದು ವೇಳೆ ನನ್ನ ಹತ್ರ ಬಂದಿರ್ಲಿಲ್ಲ ಅಂದ್ರೆ, ಅವರು ತಮ್ಮವನು ಅಂತ ನನ್ನನ್ನು ಸ್ವೀಕರಿಸ್ಲಿಲ್ಲ ಅಂತ ಆದ್ರೆ ನಾನು ನಿನ್ನ ಹತ್ರಕ್ಕೆ ಬರುವ ಇವತ್ತಿನ ಈ ಸಾಹಸ ಎಂದೂ ಕನಸಿನಲ್ಲೂ ಬೀಳ್ತಿರ್ಲಿಲ್ಲ. ನನಗೆ ಇಷ್ಟು ಧೈರ್ಯ ನಿನ್ನ ಹತ್ರ ಬರ್ಲಿಕ್ಕೆ ನನ್ನ ಹತ್ರ ಯಾವತ್ತೂ ಸಾಧ್ಯ ಆಗ್ತಿರ್ಲಿಲ್ಲ. ಹಾಗಾಗಿ ಸೋಹಂ ಕಥನ್ನು ವಿಸೃಜೆ ತವ ಭೃತ್ಯ ಸೇವಾಂ, ಹಾಗಾಗಿ ನಿನ್ನ ಭೃತ್ಯರ ಸೇವೆಯನ್ನು ಮಾಡುವ ಶಕ್ತಿ ಕೊಡು ಸಾಕು, ಅದು ನಿನ್ನ ಸೇವೆಯಲ್ಲೇ ಪರ್ಯವಸನ ಆಗುತ್ತೆ. ತವ ಭೃತ್ಯ ಸೇವಾಂ ಕಥನ್ನು ವಿಸೃಜೆ, ಹೇಗೆ ತಾನೇ ನಿನ್ನ ಭಕ್ತರ ಸೇವೆ, ಭಕ್ತರ ಮನೆಯ ಸೇವಕನಾಗಿ
ನನಗೆ ಅಳಿಲು ಸೇವೆ ಮಾಡ್ಲಿಕ್ಕೆ ಅವಕಾಶ ಕೊಡು. ಅದೇ ನನ್ನ ಜೀವನದಲ್ಲಿ ದೊಡ್ಡ ಭಾಗ್ಯ. ಹಾಗಾಗಿ ಪ್ರಸಂಗ ಅಂದ್ರೆ ಒಳ್ಳೆಯ ಸಂಘಕ್ಕೂ ಹೆಸರಿದೆ. ಅಧಿಕವಾದ ಪ್ರಸಂಗ, ಕೆಲವೊಮ್ಮೆ ಅಧಿಕ ಪ್ರಸಂಗ ಅಂತ ಹೇಳ್ತೀವಲ್ಲ, ಅದು ಕೂಡ ಸಂಸಾರದಲ್ಲಿ ಏನೋ ಸಿಕ್ಬಿಡುತ್ತೆ, ಹಾಗಾಗತ್ತೆ ಹೀಗಾಗತ್ತೆ ಅಂತ ಕೆಲವರು ಅಧಿಕ ಸೇವೆ ಮಾಡುವ ಹಂಬಲದಲ್ಲಿ ಸ್ವಾರ್ಥವನ್ನ ಬಳಸಿ ಮಾಡ್ತಿರ್ತಾರೆ. ಅಂಥ ಸಂಬಂಧ ಬೇಡ, ಅಂಥ ಸಂಘ ಬೇಡ. ಯಾರು ನಿನ್ನ ಎಚ್ಚರವನ್ನ ನಿರಂತರ ಮತ್ತೆ ಮತ್ತೆ ನನಗೆ ಕೊಡ್ತಾರೋ ಅಂಥವರ ಭಾವ, ಅಂಥವರ ಬದುಕು, ಅಂಥವರ ಒಡನಾಟ, ಅಂಥವರ ಸೆಳಕು, ಅಂಥವರ ಆಕರ್ಷಣೆ ನನ್ನ ಬದುಕಿನುದ್ದಕ್ಕೂ ಅವರ ಸೇವೆಯಲ್ಲಿ ನಿರತವಾಗುವಂತೆ ಮಾಡು. ನಾನು ಬಿಡಬಾರದು, ಕಥನ್ನು ವಿಸೃಜೆ. ಅಂಥ ದೊಡ್ಡವರ ಸೇವೆ ನಾನು ಹೇಗ್ ಬಿಟ್ಟು ನಿನ್ನ ಹತ್ರ ಬರ್ಲಿ? ಅವರ ಸೇವೆ ಮಾಡುವುದ್ರಿಂದನೇ ನನ್ನ ಬದುಕಿ ಸೌಖ್ಯ ಆನಂದ. ಅದಕ್ಕೋಸ್ಕರ ನಾನು ಅಲ್ಲೇ ನೀನು ಕರೆದ್ರೂ ಕೂಡ ನನಗೆ ಆ ಸೇವೆಯಲ್ಲಿರುವ ತೃಪ್ತಿ, ನೀನ್ ಕರೆದ ತಕ್ಷಣ ಅದಕ್ಕೆ ನಿನ್ನ ಹತ್ತಿರದಲ್ಲಿರುವ ಸೇವಕರ ಭಾವ ಕೊಡು. ನಿನ್ನನ್ನು ಹೃದಯದಲ್ಲಿಟ್ಟುಕೊಂಡವರ ಮನೆಯಲ್ಲಿ ನನಗೆ ನೆಲೆ ಕೊಡು ಸಾಕು. ಇದಕ್ಕಿಂತ ಹೆಚ್ಚಿನದನ್ನು ಬಯಸುವಷ್ಟು ದೊಡ್ಡವನು ನಾನಲ್ಲ ಅಂತ ಹೀಗೆ ಪ್ರಹ್ಲಾದ ಭಗವಂತನನ್ನ, ನರಸಿಂಹನನ್ನ ಸ್ತುತಿ ಮಾಡಿದ ಮಾತುಗಳನ್ನ ನಾವು ಕೇಳಿಸಿಕೊಂಡ್ವಿ. ಇನ್ನಷ್ಟು ಕೆಲವು ಸ್ತುತಿಯ ಮಾತುಗಳು ಮುಂದಿನ ಕೆಲವು ಸಾಲುಗಳಲ್ಲಿ ಬರುತ್ತೆ. ಆಮೇಲೆ ಅವನ ಪ್ರಾರ್ಥನೆಯನ್ನು ಮುಗಿಸಿ ಶುಕಾಚಾರ್ಯರು ಇನ್ನಷ್ಟು ಕೆಲವು ವಿಶೇಷ ಸಂಗತಿಗಳನ್ನ ಹೇಳ್ತಾರೆ. ಮತ್ತೆ ನಾಳೆ ಸೇರಿದಾಗ ಆ ಮಾತುಗಳಿಗೆ ಕಿವಿಯಾಗೋಣ ಅಂತ ಹೇಳ್ತಾ, ಕಾಯೇನ ವಾಚ ಮನಸೇಂದ್ರಿಯೈರ್ವಾ ಬುದ್ಧ್ಯಾತ್ಮನಾವಾನುಸೃತ ಸ್ವಭಾವ ಕರೋಮಿ ಸಕಲಂ ಪರಸ್ಮೈ ನಾರಾಯಣಾಯೇತಿ ಸಮರ್ಪಯಾಮಿ. ತಪಸ್ವಿನೋ ದಾನಪರಾ ಯಶಸ್ವಿನೋ ಮನಸ್ವಿನೋ ಮಂತ್ರವಿದಃ ಸುಮಂಗಲಾಃ ಕ್ಷೇಮಂ ನ ವಿಂದಂತೆ ವಿನಾ ಯದರ್ಪಣಂ ತಸ್ಮೈ ಸುಭದ್ರ ಶ್ರವಸೇ ನಮೋ ನಮಃ. ಬ್ರಹ್ಮಾರ್ಪಣಂ ಬ್ರಹ್ಮಹವಿಃ ಬ್ರಹ್ಮಾಗ್ನೌ ಬ್ರಹ್ಮಣಾಹುತಂ ಬ್ರಹ್ಮೈವ ತೇನ ಗಂತವ್ಯಂ ಬ್ರಹ್ಮಕರ್ಮ ಸಮಾಧಿನಾ. ಹೇ ಭವಂತು ಸುಖಿನಃ ಸರ್ವೇ ಸಂತು ನಿರಾಮಯಾಃ ಸರ್ವೇ ಭದ್ರಾಣಿ ಪಶ್ಯಂತು ಮಾ ಕಶ್ಚಿತ್ ದುಃಖ ಭಾಗ್ ಭವೇತ್. ಧರ್ಮಸ್ಯ ವಿಜಯೋ ಭೂಯಾತ್ ಅಧರ್ಮಸ್ಯ ಪರಾಭವ ಸದ್ಭಾವನಾ ಪ್ರಾಣಭೃತಾಂ ಭೂಯಾದ್ ವಿಶ್ವಸ್ಯ ಮಂಗಲಂ. ಶ್ರೀಕೃಷ್ಣಾರ್ಪಣಮಸ್ತು.